ಗೈಸ್ ಗುಡ್ ಮಾರ್ನಿಂಗ್, ಶುಭೋದಯ. ಟೈಮ್ ಒಂದು 9:30 ಆಗಿದೆ. 9:40 ವಿರೂಪಾಕ್ಷ ಟೆಂಪಲಿಗೆ ಹೊರಟಿದ್ದೀವಿ ಗೈಸ್. ವಿರೂಪಾಕ್ಷ ಟೆಂಪಲ್ ಗೈಸ್ 22 ಕಿಲೋಮೀಟರ್ಸ್ ಇದೆ, 3/4 ಗಂಟೆ. ನೋಡೋಣ, ಹೊರಟ್ವಿ ಈಗ. ಫುಲ್ ನೋಡಿ, ರಾತ್ರಿ ಇಲ್ಲೇ ಬಂದಿದ್ದು. ಏನು ಕ್ರೇಜ್ ಇದೆ ಗುರು, ರಾತ್ರಿ ಏನು ಕಾಣಿಸೇ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಶೀತಲ್ ಪಾತಲ್ ನೀಟಾಗಿ ಕಾಣ್ತಾ ಇದೆ, ಎಲ್ಲ ಕ್ರೇಜಿ. ನೆಟ್ವರ್ಕ್ದು ಒಂದು ಭಾರಿ ಸಮಸ್ಯೆ ಗೈಸ್, ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಫುಲ್ಲು ಸೈಕ್ ಅಂದ್ಕೊಳ್ಳಿ, ಚೂರು ನೆಟ್ವರ್ಕ್ ಇಲ್ಲ ಇಲ್ಲಿ ಗೈಸ್. ಇಲ್ಲಿ ನೋಡಿ, ಅಲ್ಲಿ ಕುರಿ. ನಾನು ನಿಮಗೆ ವೀಡಿಯೋ ಹಾಕಿರ್ತೀನಿ. ಬೆಳಿಗ್ಗೆ ನಾನು ಇಲ್ಲಿ ಹಿಂಗೆ ನಡ್ಕೊಂಬಂದಿದ್ದೆ. ಇಲ್ಲಿ ನೋಡಿ, ಇದು ಒಂದು ಕುರಿ. ಬೆಳಿಗ್ಗೆ ನಡ್ಕೊಂಬಂದಿದ್ದೆ, ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದು ಏನಕ್ಕೆ ಹಾಕಿದ್ದಾರೆ ಅಂತ ಕೇಳಿದಾಗ, ಏನೋ ಕುರಿಗಳಿಗೆ ರೋಗ ಬರುತ್ತಂತೆ, ಅದು ಎಲ್ಲ ಕುರಿಗಳಿಗೂ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಆ ಥರ ನೇತಾಕ್ತಾರಂತೆ. ಅಲ್ಲಿ ಅಂಗಡಿಯವ್ರು ಹೇಳಿದ್ದು. ಹಂಗೆ ಕೇಳಿದಾಗ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ಅಂಗಡಿಯವರು ಏನೋ ರೋಗ ಬರುತ್ತಂತೆ ಅಲ್ಲಿ, ಆವಾಗ ಇದಾಗಬಾರ್ದು ಅಂತೇಳಿ ನೇತಾಕೋದು ಅಂತ ಹೇಳಿದರು. ಏನು ಹೇಳಿ, ಇಲ್ಲಿ ಬರೀ ಬಂಡೆ ಇಲ್ಲಿ ಹಿಂಗೆ ಕಟ್ ಮಾಡಿ ಇಟ್ಟಂಗೆ ಬಂಡೆ ಹೊಡೆದಿರ್ತಾರಲ್ಲ, ಆ ಥರ ಹೊಡೆದಿದ್ದಾರೆ ಅಂತಲೇ ಅನ್ಕೊಬೇಕು. ಎಂಥದ್ದು ಹೇಳಿ. ಅಂಜನಾದ್ರಿ ಬೆಟ್ಟ ಇಲ್ಲಿ ರೈಟ್ ಹೋದರೆ ಗೈಸ್ ಬರೀ 0.5 ಕಿಲೋಮೀಟರ್ಸ್. ನಾವು ಇವತ್ತು ಹೋಗ್ತಿಲ್ಲ, ನಾಳೆ ಹೋಗ್ತೀವಿ. ನಾಳೆ ಸ್ಯಾಟರ್ಡೆ ಫುಲ್ ಚೆನ್ನಾಗಿರ್ತಾರೆ, ಬಟ್ ಹೋಗ್ತೀವಿ ನಾಳೆನೇ. ಡ್ರೀಮ್ ಮ್ಯಾಂಗೋ ಫ್ರೀ ವೈಫೈ, ಎಲ್ಲ ವೈಫೈ ಇದೆ, ಬಟ್ ಯಾವುದು ವರ್ಕ್ ಆಗೋಲ್ಲ ಗೈಸ್. ಒಳ್ಳೆ ಬೈಕರ್ಸ್ ಅವರೇ ಇಲ್ಲಿ. ಮೇನ್ ರೋಡ್ಸ್ ಒಳಗಡೆ ಇರೋದೆಲ್ಲ ಚೆನ್ನಾಗಿದೆ ಒಂಥರ. ಮೊನ್ನೆ ನೈಟ್ ಬಂದಿದ್ದು ಅಷ್ಟೇ ಚೆನ್ನಾಗಿದೆ, ಒಂಥರ ಚೆನ್ನಾಗಿತ್ತು. ಇವತ್ತು ಅದಕ್ಕೆ ಸೌತ್ ಕಡೆ ಹೋಗಿ ಫುಲ್ಲು ನೋಡ್ಕೊಂಬರ್ತೀವಿ. ಸನ್ಸೆಟ್ ಏನು ಯಾವುದು ನೋಡೋಕೆ ಹೋಗಬೇಡಿ, ಸುಮ್ಮನೆ ಮೋಡ ಇರುತ್ತೆ, ವೇಸ್ಟ್ ಆಗುತ್ತೆ, ಸುಮ್ಮನೆ ಏನಕ್ಕೆ ಹೋಗ್ತೀರಾ ಅಂತ ಅಂದರು ಇವರೇ. ನಾವೀಗ ಉಳ್ಕೊಂಡಿರೋ ರೆಸಾರ್ಟವರು ಫುಲ್ ಗದ್ದೆ ಮಾಡೋಕ್ಕೆ. ಇವರಿಗೆಲ್ಲ ನೀರು ಹೆಂಗೆ ಬರುತ್ತೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀರಿಂದೇ ಡೌಟ್ ಆಗ್ತಾ ಇರೋದು ಗೈಸ್. ವಾವ್, ನೋಡಿ ಎಲ್ಲಿ ಬಂದಿದ್ದೀವಿ. ಒಂದು ನಿಮಿಷ. ವೆಲ್ಕಮ್ ಟು ಹಂಪಿ ಪಂಪ ಕ್ಷೇತ್ರಕ್ಕೆ ಸುಸ್ವಾಗತ. ಹಂಪಿ ಪಂಪ ಕ್ಷೇತ್ರ. ವೆಲ್ಕಮ್ ಟು ಹಂಪಿ. ದ ಮೇನ್ ಹಂಪಿ ಇದೆ ಗೈಸ್. ನಾವಿರೋದು ಒಂದು ರೇಂಜಿಗೆ ಮೇಯ್ನೇ. ಇಲ್ಲಿ ನೋಡಿ, ಇರುವೆ ಹೆಂಗೈತೆ, ಬಾಲ ಎತ್ಕೊಂಡು ಓಡಾಡ್ತೈತೆ ಮಾಡ್ಕೊಂಡೆ. ಒಲಿ ಕ್ರೇಜಿ. ಅಲ್ಲೇ ಪೊಲೀಸ್ ಹಿಡಿತಾ ಇದ್ದಾರೆ. ಅಂದರೆ ಅಲ್ಲಿ ದಾಟ್ಕೊಂಡ್ಬಂದ್ವಿ. ಅಲ್ಲಿ ನಿಮಗೇನು ಹಿಡಿಯಲ್ವಾ ಅಂತ ಗೊತ್ತಿಲ್ಲ ಅಣ್ಣ, ನಾವು ಈಗ ಬಂದಿರೋದಷ್ಟೇ. ಹಂಪಿ ಟೂರಿಸ್ಟ್ ಪೊಲೀಸ್ ಸ್ಟೇಷನ್ ವಾರ್ಡರ್ ಲಿಮಿಟ್ ಸ್ಟಾರ್ಟ್ಸ್ ಅಂತೆ ಗೈಸ್. ಅಲ್ಲೇ ಸ್ಟಾರ್ಟಲ್ಲೇ ಇಟ್ಕೊಂಡವ್ರೆ, ಹೊಡೆದಾಡ್ತವ್ರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೂಯಿನ್ಸ್ ಸಿಕ್ತು. ಅಂದರೆ ಹಳೆ ಇದೆಲ್ಲ. ಏನಿದು, ಚಂದ್ರಶೇಖರ ಟೆಂಪಲ್, ಸರಸ್ವತಿ ಟೆಂಪಲ್, ಆಕ್ಟಗನಲ್ ವಾಟರ್ ಏನೋ ಇದೆ. ಅಲ್ಲೋ ಕ್ವೀನ್ಸ್ ಬಾತ್ ಇಲ್ಲೇ ಇರೋದಾ? ನೈಸ್. ಹಂಗಾದ್ರೆ ಓಕೆ, ವಿರೂಪಾಕ್ಷ ಟೆಂಪಲಿಗೆ ಹೋಗ್ಬಿಟ್ಟೆ ಬರ್ತೀವಿ. ಓಕೆ, ಇದೇ ರೋಡಲ್ಲಿ ಬಂದ್ರೇ ಎಲ್ಲ, ಇದರಲ್ಲೇ ಎಲ್ಲ ಇದೆ ಕಣೋ. ಒಂದು ರೇಂಜಿಗೆ ಎಲ್ಲ ಇದೇ ರೋಡಲ್ಲಿ ಇದೆ ಅನಿಸುತ್ತೆ ಗೈಸ್. ಹಂಪಿ ಅಂದರೆ ಮೇನ್ ಸಿಟಿಗೆ 3 ಕಿಲೋಮೀಟರ್ಸು. ವಿರೂಪಾಕ್ಷ ಟೆಂಪಲ್ಲಿಗೆ ಎಷ್ಟೋ ಇರಬೇಕೇನೋ, ಗೊತ್ತಿಲ್ಲ. ಇಲ್ಲಿ ನೋಡಿ ಗೈಸ್, ವಾವ್. ಅಂದರೆ ಎಲ್ಲ ಹೊಡೆದೋಗಿದೆ, ಬಟ್ ವಾವ್. ಎಲ್ಲ ಶೂಸ್ ದೇವಸ್ಥಾನಕ್ಕೆಲ್ಲ ಬಿಚ್ಚೋಗ್ಬೇಕಷ್ಟೇ ಅಲ್ಲ, ಒಂತಲ್ಲಿ ಮಾತ್ರ. ಮತ್ತೆಲ್ಲ ಹಾಕೊಂಡು ಹೋಗ್ಬೋದಲ್ಲ. ಶಾರ್ಟ್ಸ್ ಎಲ್ಲ ಓಕೆ. ಶಾರ್ಟ್ಸ್ ಹಾಕಂಗಿಲ್ಲ, ಹೊಡೆದೋಡಿಸ್ತಾರೆ. ಇಲ್ಲ, ಶಾರ್ಟ್ಸ್ ಎಲ್ಲ ನಡೀತೆ ಸರ್, ಬಟ್ ವಿರೂಪಾಕ್ಷ ಟೆಂಪಲ್ ಲಾಸ್ಟಲ್ಲಿ ಇದೆಯಲ್ಲ, ಇದಿರುತ್ತೆ ಲುಂಗಿ ಅವೆಲ್ಲ ತಗೊಂಡು ಹೋಗ್ಬೋದು. ಹೌದಾ? ಇಲ್ಲ, ಪ್ಯಾಂಟ್ ಇದೆ ಅವನ ಹತ್ರ. ಹಂಪಿಯ ಅವಶೇಷಗಳ ನಡುವೆ ನಿಂತಿರುವ ಈ ಭವ್ಯವಾದ ಮೂರ್ತಿ ಕೇವಲ ಒಂದು ಶಿಲ್ಪವಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಅದ್ಭುತ ಕಲಾವೈಭವಕ್ಕೆ ಸಾಕ್ಷಿ. ಇವರೇ ಶ್ರೀ ಲಕ್ಷ್ಮೀ ನರಸಿಂಹ. ಸುಮಾರು 6.7 ಮೀಟರ್ ಎತ್ತರದ ಒಂದೇ ಬೃಹತ್ ಗ್ರಾನೈಟ್ ಬಂಡೆಯಿಂದ ಕೆತ್ತಲಾದ ಈ ನರಸಿಂಹನ ಮೂರ್ತಿ ಹಂಪಿಯ ಅತ್ಯಂತ ಭವ್ಯವಾದ ಏಕಶಿಲಾ ಶಿಲ್ಪಗಳಲ್ಲಿ ಒಂದು. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಕ್ರಿ.ಶ. 1528ರ ಸುಮಾರಿಗೆ ಈ ಮೂರ್ತಿಯನ್ನು ನಿರ್ಮಿಸಲಾಯಿತು. ನರಸಿಂಹನು ಇಲ್ಲಿ 7 ಹೆಡೆಗಳ ಆದಿಶೇಷನ ಮೇಲೆ ಕುಳಿತು ಯೋಗಾಸನದ ಭಂಗಿಯಲ್ಲಿ ಕಾಣಿಸುತ್ತಾನೆ. ಆದರೆ ಇಂದು ನಾವು ನೋಡುತ್ತಿರುವ ಮೂರ್ತಿ ಅದರ ಸಂಪೂರ್ಣ ರೂಪವಲ್ಲ.
ಮೂಲತಃ ನರಸಿಂಹನ ಎಡ ತೊಡೆಯ ಮೇಲೆ ತಾಯಿ ಲಕ್ಷ್ಮೀದೇವಿಯ ಮೂರ್ತಿಯೂ ಇತ್ತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಡೆದ ದಾಳಿಗಳ ಸಂದರ್ಭದಲ್ಲಿ ಈ ಮೂರ್ತಿಗೆ ಭಾರೀ ಹಾನಿಯಾಯಿತು. ಇಂದು ಲಕ್ಷ್ಮೀದೇವಿಯ ಸಂಪೂರ್ಣ ರೂಪ ಕಾಣಿಸುವುದಿಲ್ಲ. ಆದರೆ ಅವರ ಕೈ ನರಸಿಂಹನ ಬೆನ್ನಿನ ಮೇಲೆ ಇರುವ ಗುರುತು ಇನ್ನೂ ಕಾಣಿಸುತ್ತದೆ. ಕಾಲ ಬದಲಾಯಿತು. ಸಾಮ್ರಾಜ್ಯಗಳು ಕಣ್ಮರೆಯಾದವು. ಆದರೆ ಈ ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ ಮಾತ್ರ ಇಂದಿಗೂ ನಮ್ಮ ಮುಂದೆ ನಿಂತಿದೆ. ಹಂಪಿಗೆ ಬಂದಾಗ ಕೇವಲ ಈ ಮೂರ್ತಿಯನ್ನು ನೋಡಬೇಡಿ. ಒಮ್ಮೆ ಅದರ ಮುಂದೆ ನಿಂತು ಸುಮಾರು 500 ವರ್ಷಗಳ ಹಿಂದೆ ಇದನ್ನು ಕೆತ್ತಿದ ಶಿಲ್ಪಿಯ ಕಲ್ಪನೆಯನ್ನು ಊಹಿಸಿ ನೋಡಿ. ಅದೇ ಹಂಪಿಯ ನಿಜವಾದ ಅನುಭವ. 50 ರೂಪಾಯಿನಲ್ಲಿ ಹುಡುಕ್ತೀಯಾ? ಇದು ಜಗದೀಶ್ವರ ಟೆಂಪಲ್ಲು. ಬನ್ನಿ ಒಂದು ಸುತ್ತ ತೋರಿಸ್ಕೊಂಡ್ಬಂದು. ಹಂಪಿಯ ಅದ್ಭುತ ಕಲ್ಲಿನ ಸ್ಮಾರಕಗಳ ನಡುವೆ ಭಕ್ತಿಯ ಜೊತೆಗೆ ಇತಿಹಾಸವನ್ನು ಸಾರುವ ಒಂದು ವಿಶೇಷ ಸ್ಥಳವೇ ಬಡವಲಿಂಗ ದೇವಸ್ಥಾನ. ಇಲ್ಲಿರುವ ಬಡವಲಿಂಗವು ಹಂಪಿಯ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದಾಗಿದೆ. ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ಈ ಶಿವಲಿಂಗವು ಸುಮಾರು 9 ಅಡಿ ಎತ್ತರ ಹೊಂದಿದ್ದು, ಇದರ ಸುತ್ತಲೂ ಯಾವಾಗಲೂ ನೀರು ತುಂಬಿಕೊಂಡಿರುವುದು ಇದರ ವಿಶೇಷತೆ. ಈ ಶಿವಲಿಂಗವನ್ನು 3 ಕಣ್ಣುಗಳ ಪ್ರತೀಕವಾಗಿರುವ ಶಿವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶಿವಲಿಂಗದ ಹಿಂಭಾಗದಲ್ಲಿ ಕಾಣಿಸುವ 3 ಕಣ್ಣುಗಳ ಆಕಾರದ ಗುರುತುಗಳು ಇದರ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಈ ದೇವಾಲಯದ ಗರ್ಭಗುಡಿಗೆ ಮೇಲ್ಚಾವಣಿ ಇಲ್ಲ. ಮೇಲಿನಿಂದ ನೈಸರ್ಗಿಕ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಶಿವಲಿಂಗವನ್ನು ಒಬ್ಬ ಬಡ ಮಹಿಳೆ ಪ್ರತಿಷ್ಠಾಪಿಸಿದ್ದರಿಂದ ಇದಕ್ಕೆ ಬಡವಲಿಂಗ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇಂದು ಹಂಪಿಗೆ ಬರುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ಪ್ರಮುಖ ಸ್ಥಳಗಳಲ್ಲಿ ಬಡವಲಿಂಗವೂ ಒಂದು. ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ, ನೀರಿನ ನಡುವೆ ನೆಲೆಸಿರುವ ಶಿವಲಿಂಗ ಮತ್ತು ಅದರ ಸುತ್ತಲಿನ ಹಂಪಿಯ ಅದ್ಭುತ ವಾತಾವರಣ, ಇವೆಲ್ಲ ಸೇರಿ ಬಡವಲಿಂಗವನ್ನು ಒಂದು ವಿಶಿಷ್ಟ ಅನುಭವವನ್ನಾಗಿ ಮಾಡುತ್ತವೆ. ಶೂ ಬಿಚ್ಚೋದು ವಿರೂಪಾಕ್ಷ ಟೆಂಪಲ್ ಅದು ಬಿಡು, ಹೋಗಲೇಬೇಕು. ಇದು ಶೂ ಬಿಚ್ಚಿ ಹೋಗಬೇಕು ಗೈಸ್. ಲಾಸ್ಟ್ ಒಂದ್ಸತಿ ನೋಡ್ಕೊಂಬಿಡಿ. ನೈಸ್. ಹೋಗ್ತಾರೆ ಒಬ್ಬೊಬ್ರು, ಬಟ್ ಅವರು ಅರ್ಥ ಆಗೋರಿಗೆ ಹೇಳ್ತಾರೆ ಕನ್ನಡದಲ್ಲಿ. ಇನ್ನೇನು ಮಾಡ್ತಾರೆ ಅರ್ಥ ಆಗಿಲ್ಲ ಅಂದರೆ. ಅಣ್ಣ ಶೂ ಹಾಕ್ಕೊಡ್ತಾನೆ. ಎಸ್, ನಮ್ದು ಆಟೋ ಬಂತು. ಸಿಗ್ತೀವಿ ಮತ್ತೆ ಆಟೋಲ್ಲಿ. ಇಲ್ಲಿ ಆಟೋ ಅಣ್ಣ ಕರ್ಕೊಂಡು ಹೋಗ್ತಾರೆ. ಟೂರಿಸ್ಟ್ ಗೈಡ್. ಓಕೆ, ಟೂರಿಸ್ಟ್ ಗೈಡ್ಗಳು ತುಂಬ ಜನ ಇದ್ದಾರೆ, ಗೌರ್ಮೆಂಟಿಂದನೇ ಇದ್ದಾರೆ. ತುಂಬ ಡೀಟೇಲಾಗಿ ತಿಳ್ಕೊತೀರ ಅಂದರೆ ಟೂರಿಸ್ಟ್ ಗೈಡ್ ತೊಗೊಬೋದು. ಓಕೆ ಅನ್ನಂಗಿದ್ರೆ ಓಕೆ, ಪರವಾಗಿಲ್ಲ. ಚಂಡಿಕೇಶ್ವರ ಟೆಂಪಲ್ ಇದೆಲ್ಲ ವೀರಭದ್ರೇಶ್ವರದ್ದು ಪೂಜೆ ಆಗುತ್ತೆ. ಇದು ಊರಿಂದ ಆಮೇಲೆ ಗ್ರಾಮ ದೇವತಾ ಇದ್ದಂಗ. ಆಮೇಲೆ ಮದುವೆ ಎಲ್ಲ ಆಗುತ್ತೆ. ಇಲ್ಲ, ಓಕೆ, ಗ್ರಾಮ ದೇವತೆ ಇದ್ದಂಗ. ದೇವತಾ ವೀರಭದ್ರ ಭದ್ರಾ. ಹಾಂ, ಇಲ್ಲಿ ಹೋಗ್ಬೋದಾ? ಇಲ್ಲ, ಇಲ್ಲಿ ಜಸ್ಟ್ ಒಂದು ಸಿಸ್ಟರ್ ಸ್ಟೋನ್ ಇದು. ಹಾಂ, ಇಲ್ಲಿ ಕಾಣುತ್ತಲ್ಲ, ಇದು ಹಳೆ ಫೋಟೋ. ಇದು ಸಿಸ್ಟರ್ ಸ್ಟೋನ್ ಅಂತ. ಇದು ಸೆಂಟ್ರಲ್ಲಿ ಬಂದ್ಬಿಟ್ಟು ತುಂಬ ವರ್ಷದಿಂದ ಕ್ರ್ಯಾಕ್ ಬಿಟ್ಟಿತ್ತು ಇದು. ಬಟ್ ಇದು 2011ರಲ್ಲಿ ಏನಾಯ್ತು, ಕಟ್ಟಾಗಿ ಬಿದ್ದಿರೋದು. ಅಂದ್ರೆ ಮಳೆ ಟೈಮಲ್ಲಿ ಗುಡುಗು ಸಿಡ್ಲಿಗೆ ಎಫೆಕ್ಟ್ ಆಗಿ ಇದು ಬಿದ್ದಿರೋದು. ಇಲ್ಲಿ 2 ಪೀಸ್ ಇದೆಯಲ್ಲ ಅದೆಲ್ಲ. ಓ, ಇದು ಕೆಳಗಡೆ ಬಿದ್ದಿರೋದು? ಹೌದಾ? ಇದು ಶ್ರೀಮಂಜುನಾಥ ಫಿಲಿಮ್ ನೋಡಿದ್ರೆ ನೀವು, ಅರ್ಜುನ್ ಸರ್ಜಾ ಒಂದು ಈಶ್ವರ ಬಿಡಿಸ್ತಾರಲ್ಲ, ಮರ್ತೋಗಿರ್ಬೋದು. ಶ್ರೀಮಂಜುನಾಥ ಫಿಲಿಮ್ ಅಂತ ನೋಡಿರ್ತೀವಿ. ಅದರಲ್ಲಿ ಈಶ್ವರ ಬಿಡಿಸಿರೋದು ಇಲ್ಲೇ ಅದು. ಸೊ ಅಕ್ಕ ತಂಗಿ ಅಂತಂದೇಳಿ ಇವರು ಹಂಪಿ ನೋಡಕ್ ಬಂದ ಇದ್ರು. ಹಂಪಿ ನೋಡಿದ್ಮೇಲೆ ಕುತ್ಕೊಂಡು ಮಾತಾಡ್ತಿದ್ರು, ಹಂಪಿಲಿ ಏನಿದೆ, ಕಲ್ಲು ಬಂಡೆಗಳಿಗೆ ಕುಡಿಯೋಕೆ ಮಾತಾಡ್ತಾ ಶಿವನ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದಾಗ ಅದೇ ಟೈಮಲ್ಲಿ ಒಬ್ಬ ಸಾಧು ಬರ್ತಾನೆ, ಋಷಿ ಮುನಿ. ಬಂದಾಗ ನಾನು ಶಿವನ ಬಗ್ಗೆ ಈ ಥರ ಮಾತಾಡ್ತೀರ ನೀವು, ಕಲ್ಲಾಗ್ರೆ ನೀವು ಶಾಪ ಕೊಡ್ತೀನಿ ಅಂದಾಗ ಅವ್ರ ತಲೆ ಮೇಲೆ ನೀರು ಹಾಕ್ತಾರೆ ಋಷಿ ಮುನಿ. ಹಾಕಿದ್ಮೇಲೆ ಕಲ್ಲು ಹಾಕ್ತಾರೆ. ಸೀತಾ ಗೀತಾ ಅಂತಂದೇಳಿ. ಸೀತಾ ಗೀತಾ ಅಂತನಾ ಈ 2 ಬಂಡೆ ಹೆಸರು? ಅಕ್ಕ ತಂಗಿ ಹೆಸರು ಸೀತಾ ಗೀತಾ. ಸೊ ನೆಕ್ಸ್ಟ್ ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಹೋಗೋಣ. ಓಕೆ.